ಬೆಳಗಿನ ಬೆಳಕು. ಅರಣ್ಯಕಾಂಡ 2:1-4. ಪಾಳೆಯದ ಕ್ರಮ ಭಾಗ 2. ಅರಣ್ಯಕಾಂಡದ 2ನೇ ಅಧ್ಯಾಯವು ದೇವದರ್ಶನ ಗುಡಾರದ ಸುತ್ತಲೂ ಇಸ್ರಾಯೇಲ್ ಕುಲಗಳ ಮೊದಲ ಕ್ರಮಬದ್ಧ ಜೋಡಣೆಯನ್ನು ನಮಗೆ ತೋರಿಸಲು ಪ್ರಾರಂಭಿಸುತ್ತದೆ. ಪೂರ್ವ ದಿಕ್ಕಿನಲ್ಲಿ, ಅಂದರೆ ಮುಂಭಾಗದಲ್ಲಿ ಸೂರ್ಯೋದಯವಾಗುವ ದಿಕ್ಕಿನಲ್ಲಿ, ದೇವರು ಯೆಹೂದ ಕುಲವನ್ನು ನಾಯಕರನ್ನಾಗಿ ಇರಿಸಿದನು. ಜೊತೆಗೆ ಇಸ್ಸಾಕಾರ ಮತ್ತು ಜೆಬುಲೂನ್ ಕುಲಗಳನ್ನು ಇರಿಸಿದನು. ಈ ಪೂರ್ವದ ಸ್ಥಾನವು ಆಕಸ್ಮಿಕವಾದುದಲ್ಲ. ಗುಡಾರದ ಪ್ರವೇಶ ದ್ವಾರವು ಪೂರ್ವಕ್ಕೆ ಮುಖ ಮಾಡಿತ್ತು. ಆದ್ದರಿಂದ ಯಾರು ಪೂರ್ವ ದಿಕ್ಕಿನಲ್ಲಿ ನಿಂತಿದ್ದಾರೋ ಅವರು ಯೆಹೋವನ ನಿವಾಸದ ಎದುರಿನಲ್ಲಿ ನಿಂತಿದ್ದರು. ಇದು ಅತ್ಯಂತ ಪ್ರಮುಖವಾದ ಮತ್ತು ನಾಯಕತ್ವದ ಸ್ಥಾನವಾಗಿತ್ತು. ಮೇಘಸ್ತಂಭವು ಮೇಲೆದ್ದಾಗ ಮತ್ತು ಯಾಜಕರು ತುತ್ತೂರಿಗಳನ್ನು ಓದಿದಾಗ ಯೆಹೂದನ ಪಾಳೆಯವು ಮೊದಲು ಚಲಿಸುತ್ತಿತ್ತು. ದೇವರು ಪಾಳೆಯದ ವಿನ್ಯಾಸವನ್ನು ಸೈನ್ಯದ ಮೆರವಣಿಗೆಯ ಕ್ರಮಕ್ಕೆ ಅನುಗುಣವಾಗಿ ಮಾಡಿದನು. ಈ ಮುಂಚೂಣಿಯ ಸ್ಥಾನವು ನಾಯಕತ್ವ, ಮುನ್ನಡೆ ಮತ್ತು ಮೊದಲ ಚಲನೆಯ ಚಿತ್ರಣವಾಗಿತ್ತು. ಇದು ಪ್ರವಾದನಾತ್ಮಕ ವಿಷಯವನ್ನು ಒಳಗೊಂಡಿತ್ತು, ಏಕೆಂದರೆ ಯೆಹೂದವು ರಾಜತ್ವದ ಕುಲವಾಗಿದೆ ಮತ್ತು ಇದೇ ಕುಲದಿಂದಲೇ ಮೆಸ್ಸಿಯನು ಬಂದನು. ಯೇಸು ಯೆಹೂದ ಕುಲದವನು ಎಂದು ನಾವು ನೆನಪಿಸಿಕೊಂಡಾಗ ಯೆಹೂದನನ್ನು ಪೂರ್ವ ದಿಕ್ಕಿನಲ್ಲಿ ಇರಿಸಿರುವುದು ಇನ್ನೂ ಹೆಚ್ಚು ಅರ್ಥಪೂರ್ಣವಾಗುತ್ತದೆ. ಯೆಹೂದ ಕುಲದಿಂದ ಬರುವ ಮೆಸ್ಸಿಯನು ಯೆಹೋವನ ನಿವಾಸದ ಮುಂದೆ ಬಲಿಯಾಗಿ ನಿಲ್ಲುವನು ಎಂಬುದನ್ನು ಇದು ಸಂಕೇತಿಸುತ್ತದೆ. ಯೆಹೂದ, ಇಸ್ಸಾಕಾರ ಮತ್ತು ಜೆಬುಲೂನ್ ಕುಲಗಳು ಪೂರ್ವದಲ್ಲಿದ್ದವು. ಶಾಸ್ತ್ರ ಗ್ರಂಥದ ಅನೇಕ ಸ್ಥಳಗಳಲ್ಲಿ ಪೂರ್ವ ದಿಕ್ಕನ್ನು ಪಾಪ, ತೀರ್ಪು ಮತ್ತು ಪುನಃಸ್ಥಾಪನೆಯನ್ನು ಸೂಚಿಸಲು ಬಳಸಲಾಗುತ್ತದೆ. ಯೇಸುವಿನ ಮೊದಲ ಬರುವಿಕೆಯ ಸಮಯದಲ್ಲಿಯೂ ಸಹ ಈ ಪೂರ್ವದ ನಿರೀಕ್ಷೆಗೆ ಹೊಂದುವ ಪ್ರಬಲವಾದ ಚಿತ್ರಣವನ್ನು ನಾವು ನೋಡುತ್ತೇವೆ. ಯೇಸುವಿನ ಯೆರೂಸಲೇಮಿನ ವಿಜಯೋತ್ಸವದ ಪ್ರವೇಶವು ಓಲಿವ್ ಗುಡ್ಡದ ಪ್ರದೇಶದಿಂದ ಬಂದಿತ್ತು. ಮತ್ತಾಯ 21:1-11. ಮತ್ತು ಆ ಗುಡ್ಡವು ಯೆರೂಸಲೇಮಿನ ಪೂರ್ವಕ್ಕೆ ಇದೆ. ಪಾಳೆಯದಲ್ಲಿ ಯೆಹೂದನು ಪೂರ್ವ ದಿಕ್ಕಿನ ಮುಂಭಾಗದಲ್ಲಿ ನಿಂತಂತೆಯೇ ರಾಜನು ಪೂರ್ವ ದಿಕ್ಕಿನಿಂದಲೇ ಬಂದನು. ಇದು ಪ್ರತಿಯೊಂದು ಘಟನೆಯೂ ಅದೇ ಭೌಗೋಳಿಕತೆಯನ್ನು ಅನುಸರಿಸಬೇಕು ಎಂಬ ಕಟ್ಟುನಿಟ್ಟಾದ ನಿಯಮವಲ್ಲದಿದ್ದರೂ ಇದೊಂದು ಸುಂದರವಾದ ನೆರಳಾಗಿದೆ. ದೇವರು ಈಗಾಗಲೇ ಇಸ್ರಾಯೇಲಿಗೆ ಒಂದು ಮಾದರಿಯನ್ನು ಕಲಿಸುತ್ತಿದ್ದನು. ಮುಂಚೂಣಿಯಲ್ಲಿರುವ ಕುಲವು ಪೂರ್ವದಲ್ಲಿ ನಿಲ್ಲುತ್ತದೆ ಮತ್ತು ನಂತರ ಯೆಹೂದರ ರಾಜನು ಕಾಣಿಸಿಕೊಂಡು ಪೂರ್ವ ದಿಕ್ಕಿನಿಂದಲೇ ಬರುತ್ತಾನೆ. ಈ ಪೂರ್ವದ ಚಿತ್ರಣವು ಪ್ರವಾದನಾತ್ಮಕವಾಗಿ ಮುಂದಿನದನ್ನು ಸೂಚಿಸುತ್ತದೆ. ಯೇಸು ಕೂಡ ತನ್ನ ಬರುವಿಕೆಯು ಪೂರ್ವದಲ್ಲಿ ಹುಟ್ಟಿ ಪಶ್ಚಿಮದವರೆಗೆ ಹೊಳೆಯುವ ಮಿಂಚಿನಂತೆ ಇರುವುದು ಎಂದು ಹೇಳಿದನು. ಮತ್ತಾಯ 24:27. ಮಲಾಕಿಯು ನೀತಿಯ ಸೂರ್ಯನು ತನ್ನ ರೆಕ್ಕೆಗಳಲ್ಲಿ ಆರೋಗ್ಯವನ್ನು ಹೊತ್ತು ಉದಯಿಸುವ ಬಗ್ಗೆ ಮಾತನಾಡುತ್ತಾನೆ. ಮಲಾಕಿ 4:2. ಮಲಾಕಿಯು ಕೇವಲ ದಿಕ್ಕನ್ನು ವಿವರಿಸುತ್ತಿಲ್ಲವಾದರೂ ಸೂರ್ಯೋದಯದ ಚಿತ್ರಣವು ಸಹಜವಾಗಿಯೇ ಪೂರ್ವಕ್ಕೆ ಸಂಪರ್ಕ ಹೊಂದಿದೆ. ಈ ವಚನಗಳು ಒಟ್ಟಾಗಿ ಒಂದು ಬಲವಾದ ಸತ್ಯವೇದವು ಆಧಾರಿತ ವಾತಾವರಣವನ್ನು ರೂಪಿಸುತ್ತವೆ. ಪೂರ್ವ ದಿಕ್ಕು ಹೆಚ್ಚಾಗಿ ನಮಗೆ ವಿಮೋಚನೆಯನ್ನು ನೆನಪಿಸುವ ದಾರಿದೀಪವಾಗುತ್ತದೆ. ಆದರೆ ಶಾಸ್ತ್ರ ಗ್ರಂಥದಲ್ಲಿ ಪೂರ್ವ ಎಂಬ ಪದವು ಆಳವಾದ ಅರ್ಥವು ಕೇವಲ ಸೂರ್ಯೋದಯ ಅಥವಾ ಭೌಗೋಳಿಕತೆಗೆ ಸಂಬಂಧಿಸಿದಲ್ಲ. ಇದು ಆರಂಭ, ನಷ್ಟ, ದೇಶಭ್ರಷ್ಟತೆ ಮತ್ತು ನಂತರದ ಪುನಃಸ್ಥಾಪನೆಯ ಬಗ್ಗೆಯೂ ಆಗಿದೆ. ಆದಿಕಾಂಡದಲ್ಲಿ ದೇವರು
ಏದೆನ್ ತೋಟವನ್ನು ಪೂರ್ವದ ಕಡೆಯಲ್ಲಿ ನೆಟ್ಟನು. ಆದಿಕಾಂಡ 2:8. ದೇವರೊಂದಿಗೆ ಮನುಷ್ಯನಿಗಿದ್ದ ಮೊದಲ ಸಹಭಾಗಿತ್ವದ ಸ್ಥಾನವನ್ನು ಪೂರ್ವದ ಭಾಷೆಯೊಂದಿಗೆ ಗುರುತಿಸಲಾಗಿದೆ. ಆದಾಮನು ಪಾಪ ಮಾಡಿದ ನಂತರ ಹಿಂದಿರುಗುವ ಹಾದಿಯನ್ನು ಕಾವಲು ಕಾಯಲಾಯಿತು ಮತ್ತು ಏದೆನ್ ತೋಟದ ಪೂರ್ವಕ್ಕೆ ಕೆರೂಬಿಗಳನ್ನು ಇರಿಸಲಾಯಿತು. ಆದಿಕಾಂಡ 3:24. ಪಾಪವು ಕೇವಲ ಅಪರಾಧ ಪ್ರಜ್ಞೆಯನ್ನು ಮಾತ್ರ ತರಲಿಲ್ಲ, ಅದು ಬೇರ್ಪಡುವಿಕೆಯನ್ನು ತಂದಿತ್ತು ಎಂದು ಇದು ತೋರಿಸುತ್ತದೆ. ದೇವರ ಸಹಭಾಗಿತ್ವದ ಪ್ರವೇಶ ದ್ವಾರವು ನಿರ್ಬಂಧಿಸಲ್ಪಟ್ಟಿತ್ತು. ಕಥೆಯು ಪೂರ್ವದಿಂದ ಪ್ರಾರಂಭವಾಗುತ್ತದೆ ಮತ್ತು ಪತನವು ಪೂರ್ವದ ಬಾಗಿಲನ್ನು ಕಾವಲುಗಾರರಿಂದ ಬಾಗಿಲನ್ನಾಗಿ ಮಾಡುತ್ತದೆ. ನಂತರ ಬೈಬಲ್ ಬೇರ್ಪಡುವಿಕೆಯ ಕ್ಷಣಗಳಲ್ಲಿ ಪೂರ್ವದ ಭಾಷೆಯನ್ನು ಬಳಸುವುದನ್ನು ಮುಂದುವರಿಸುತ್ತದೆ. ಕಾಯಿನನು ಪಾಪ ಮಾಡಿದನು ಮತ್ತು ಅವನು ಯೆಹೋವನ ಸನ್ನಿಧಿಯಿಂದ ಹೊರಟು ಹೋಗಿ ಏದೇನಿಗೆ ಪೂರ್ವ ದಿಕ್ಕಿನಲ್ಲಿರುವ ನೋದ್ ಎಂಬ ದೇಶದಲ್ಲಿ ವಾಸಿಸಿದನು. ಆದಿಕಾಂಡ 4:16. ಇದು ಒಂದು ನೋವಿನ ಸಾಲು. ಪಾಪವು ಒಬ್ಬ ವ್ಯಕ್ತಿಯನ್ನು ದೇವರ ಸನ್ನಿಧಿಯಿಂದ ದೂರ ತಳ್ಳುತ್ತದೆ. ಲೋಟನು ಕೂಡ ಅಬ್ರಹಾಮನಿಂದ ಬೇರ್ಪಟ್ಟಾಗ ಪೂರ್ವಕ್ಕೆ ಪ್ರಯಾಣಿಸಿದನು. ಆದಿಕಾಂಡ 13:11. ಮತ್ತು ಬಾಬಿಲೋನಿನಲ್ಲಿ ದಂಗೆಯಿದ್ದ ಜನರು ಪೂರ್ವದಿಂದ ಪ್ರಯಾಣಿಸುತ್ತಾ ಶಿನಾರ್ ಎಂಬಲ್ಲಿ ಸ್ಥಳವನ್ನು ಕಂಡುಕೊಂಡರು. ಆದಿಕಾಂಡ 11:2. ಇವು ದಿಕ್ಕುಗಳ ಬಗ್ಗೆ ನಮಗೆ ಮೂಢ ನಂಬಿಕೆಯುಳ್ಳವರನ್ನಾಗಿ ಮಾಡಲು ಉದ್ದೇಶಿಸಿಲ್ಲ, ಬದಲಾಗಿ ಒಂದು ಪುನರಾವರ್ತಿತ ಆತ್ಮಿಕ ಚಲನೆಯನ್ನು ತೋರಿಸಲು ಉದ್ದೇಶಿಸಿವೆ. ಪಾಪ, ಅಹಂಕಾರ ಮತ್ತು ಸ್ವಯಂ ಇಚ್ಛೆಯು ಜನರನ್ನು ದೇವರ ಸನ್ನಿಧಿಯಿಂದ ದೂರ ಕೊಂಡೊಯ್ಯುತ್ತದೆ. ಬೈಬಲ್ ಅಂತಹ ದೂರವಾಗುವಿಕೆಯನ್ನು ಹೆಚ್ಚಾಗಿ ಪೂರ್ವ ಮತ್ತು ಪೂರ್ವದ ಕಡೆಯ ಪ್ರಯಾಣದ ಭಾಷೆಯ ಮೂಲಕ ನೀಡುತ್ತದೆ. ಈ ಪುನರಾವರ್ತಿತ ಮಾದರಿಯ ಕಾರಣದಿಂದಾಗಿ ಬೈಬಲ್ ನಂತರ ಪೂರ್ವವನ್ನು ಪುನಃಸ್ಥಾಪನೆ ಮತ್ತು ಹಿಂದಿರುಗುವಿಕೆಯ ನೆರಳಾಗಿ ಬಳಸುತ್ತದೆ. ಗುಡಾರದ ಬಾಗಿಲು ಪೂರ್ವಕ್ಕೆ ಮುಖ ಮಾಡಿತ್ತು. ವಿಮೋಚನ ಕಾಂಡ 27:13-16. ಅಂದರೆ ಬಲಿ ಮತ್ತು ಯಾಜಕ ಸೇವೆಯ ಮೂಲಕ ದೇವರ ನಿವಾಸಕ್ಕೆ ಪ್ರವೇಶಿಸುವ ಹಾದಿಯನ್ನು ಪೂರ್ವದಿಂದಲೇ ಸಮೀಪಿಸಬೇಕಾಗಿತ್ತು. ಮುಂಚೂಣಿಯಲ್ಲಿರುವ ಕುಲಗಳು ಪೂರ್ವದಲ್ಲಿ ನಿಲ್ಲುವಂತೆ ಪಾಳೆಯವನ್ನು ವ್ಯವಸ್ಥೆಗೊಳಿಸಲಾಗಿತ್ತು. ಅರಣ್ಯಕಾಂಡ 2:3. ದೇವರು ಹೀಗೆ ಹೇಳುತ್ತಿರುವಂತಿದೆ, ನಾನು ಜನರನ್ನು ನನ್ನ ಸನ್ನಿಧಿಗೆ ಮರಳಿ ಕರೆಯುತ್ತಿದ್ದೇನೆ ಮತ್ತು ಅವರನ್ನು ನನ್ನ ನಿವಾಸದ ಸುತ್ತಲೂ ಕ್ರಮಬದ್ಧವಾಗಿ ಇರಿಸುತ್ತಿದ್ದೇನೆ. ಇಸ್ರಾಯೇಲರ ಗುಡಾರಗಳು ಕೇಂದ್ರವಾಗಿರಲಿಲ್ಲ, ಬದಲಾಗಿ ದೇವರ ನಿವಾಸವಾದ ದೇವದರ್ಶನದ ಗುಡಾರವೇ ಕೇಂದ್ರವಾಗಿತ್ತು. ಅವರ ಪ್ರಯಾಣವು ಕೇವಲ ಸಂಚಾರವಾಗಿರಲಿಲ್ಲ, ಅದು ದೇವರ ಸುತ್ತುವ ಜೀವನವಾಗಿತ್ತು. ಎಜೆಕೇಲ್ ದರ್ಶನವು ಈ ಪುನಃಸ್ಥಾಪನೆಯ ಚಿತ್ರಣವನ್ನು ಇನ್ನೂ ಬಲಪಡಿಸುತ್ತದೆ. ಎಜೆಕೇಲನು ದೇವರ ಮಹಿಮೆಯು ಮೊದಲೇ ಹೊರಟು ಹೋಗಿ ಪೂರ್ವದ ಕಡೆಗೆ ಚಲಿಸುವುದನ್ನು ಕಂಡನು. ಎಜೆಕಿಯಲ್ 10:19, 11:23. ಪಾಪದ ಕಾರಣದಿಂದ ದೇವರ ಮಹಿಮೆಯು ಬಿಟ್ಟು ಹೋಗಿದ್ದು ಒಂದು ದುರಂತವಾಗಿತ್ತು. ಆದರೆ ನಂತರ ಎಜೆಕೇಲನು ಇಸ್ರಾಯೇಲಿನ ದೇವರ ಮಹಿಮೆಯು ಪೂರ್ವದಿಂದ ಬಂದು ಮತ್ತೆ ಆಲಯವನ್ನು ಪ್ರವೇಶಿಸುವುದನ್ನು ಕಂಡನು. ಎಜೆಕಿಯಲ್ 43:1-5. ನಿರ್ಗಮನವನ್ನು ಸೂಚಿಸಿದ ಅದೇ ದಿಕ್ಕು ಹಿಂದಿರುಗುವಿಕೆಯ ದಿಕ್ಕಾಯಿತು. ಇದೊಂದು ಶಕ್ತಿಯುತ ಆಧ್ಯಾತ್ಮಿಕ ಸಂದೇಶ. ಪಾಪವು ದೂರ ತಳ್ಳುತ್ತದೆ, ವಿಮೋಚನೆಯು ಮರಳಿ ತರುತ್ತದೆ. ಪಾಪವು ಹಾದಿಯನ್ನು ಮುಚ್ಚುತ್ತದೆ, ದೇವರು ಹಾದಿಯನ್ನು ತೆರೆಯುತ್ತಾನೆ. ಪಾಪವು ಸಾನ್ನಿಧ್ಯವನ್ನು ಹೋಗಲಾಡಿಸುತ್ತದೆ, ದೇವರು ಸಾನ್ನಿಧ್ಯವನ್ನು ಪುನಃಸ್ಥಾಪಿಸುತ್ತಾನೆ. ಆದ್ದರಿಂದ ನಾವು ಪಾಳೆಯದ ಪೂರ್ವ ಭಾಗದಲ್ಲಿರುವ ಯೆಹೂದನನ್ನು ನೋಡಿದಾಗ ನಮಗೆ ಕೇವಲ ಸೈನಿಕ ಸಂಘಟನೆಗಿಂತ ಹೆಚ್ಚಿನದು ಕಾಣಿಸುತ್ತದೆ. ಈ ಜೋಡಣೆಯಲ್ಲಿ
ಒಂದು ಮೌನವಾದ ಬೋಧನೆಯನ್ನು ನಾವು ನೋಡಬಹುದು. ರಾಜ ಮನೆತನದ ಕುಲವನ್ನು ಮುಂಭಾಗದಲ್ಲಿ ದೇವರ ನಿವಾಸದ ಪ್ರವೇಶ ದ್ವಾರಕ್ಕೆ ಮುಖ ಮಾಡಿ ದೇವರು ಇರಿಸಿದ್ದಾನೆ. ಇದು ರಾಜವಂಶವು ದೇವರ ಜನರನ್ನು ಆತನ ಸನ್ನಿಧಿಗೆ ಮುನ್ನಡೆಸುತ್ತದೆ ಎಂಬುದನ್ನು ತೋರಿಸುವಂತಿದೆ. ನೂತನ ಸೃಷ್ಟಿಗೆ ಇದು ಇನ್ನೂ ಹೆಚ್ಚು ಅಮೂಲ್ಯವಾಗಿದೆ. ನಾವು ಮರುಭೂಮಿಯಲ್ಲಿರುವ ಭೌತಿಕ ಪೂರ್ವದ ಬಾಗಿಲಿನ ಮೂಲಕ ದೇವರಿಗೆ ಮರಳಿ ಬರುವುದಿಲ್ಲ. ನಾವು ಕ್ರಿಸ್ತನ ಮೂಲಕ ಮರಳಿ ಬರುತ್ತೇವೆ. ಯೇಸು ಹೀಗೆ ಹೇಳಿದನು, ನಾನೇ ಬಾಗಿಲು. ಯೋಹಾನ 10:9. ಆತನು ಹೀಗೂ ಹೇಳಿದನು, ನನ್ನ ಮೂಲಕವೇ ಹೊರತು ಯಾರೂ ತಂದೆಯ ಬಳಿಗೆ ಬರುವುದಿಲ್ಲ. ಯೋಹಾನ 14:6. ಏದೆನ್ ಏನನ್ನು ಕಳೆದುಕೊಂಡಿತ್ತೋ ಅದನ್ನು ಕ್ರಿಸ್ತನು ಪುನಃಸ್ಥಾಪಿಸುತ್ತಾನೆ. ಪಾಪವು ಯಾವುದನ್ನು ತಡೆದಿದೆಯೋ ಅದನ್ನು ಕ್ರಿಸ್ತನು ತೆರೆಯುತ್ತಾನೆ. ದೇಶ ಭ್ರಷ್ಟತೆಯು ಯಾವುದನ್ನು ಚದುರಿಸಿದೆಯೋ ಅದನ್ನು ಕ್ರಿಸ್ತನು ಒಟ್ಟುಗೂಡಿಸುತ್ತಾನೆ. ಪೂರ್ವದ ಈ ನೆರಳುಗಳು ಒಂದು ಸರಳ ಸತ್ಯವನ್ನು ಕಲಿಸುತ್ತದೆ. ದೇವರು ಮನುಷ್ಯನನ್ನು ತನ್ನ ಸನ್ನಿಧಿಗೆ ಮರಳಿ ತರುತ್ತಿದ್ದಾನೆ ಮತ್ತು ಇದು ಇಂದು ನಮಗೆ ಒಂದು ಪ್ರಾಯೋಗಿಕ ಪಾಠವನ್ನು ನೀಡುತ್ತದೆ. ಪ್ರಶ್ನೆಯು ಕೇವಲ ಯೆಹೂದನು ಎಲ್ಲಿ ಪಾಳೆಯ ಹೂಡಿದ್ದಾನೆ ಎಂದಲ್ಲ, ಬದಲಾಗಿ ನಮ್ಮ ಜೀವನದಲ್ಲಿ ಕ್ರಿಸ್ತನು ಎಲ್ಲಿ ಇರಿಸಲ್ಪಟ್ಟಿದ್ದಾನೆ ಎಂಬುದು. ಇಸ್ರಾಯೇಲಿನ ಪಾಳೆಯದಲ್ಲಿ ದೇವರ ನಿವಾಸವು ಕೇಂದ್ರವಾಗಿತ್ತು ಮತ್ತು ಯೆಹೂದನು ಮುಂಭಾಗದಿಂದ ಮುನ್ನಡೆಸುತ್ತಿದ್ದನು. ನಮ್ಮ ಜೀವನದಲ್ಲಿ ದೇವರು ಕೇಂದ್ರವಾಗಿರಬೇಕು ಮತ್ತು ಕ್ರಿಸ್ತನು ನಮ್ಮನ್ನು ಮುನ್ನಡೆಸಬೇಕು. ನಾವು ಯೇಸುವನ್ನು ಕೇವಲ ಒಂದು ಅಪ್ರಧಾನ ವಿಷಯವಾಗಿ ಪರಿಗಣಿಸಲು ಸಾಧ್ಯವಿಲ್ಲ. ಆತನು ನಮ್ಮ ದಿಕ್ಕನ್ನು ನಿರ್ಧರಿಸುವ ಒಡೆಯನಾಗಿರಬೇಕು. ಆತನು ಚಲಿಸಿದಾಗ ನಾವು ಚಲಿಸಬೇಕು. ಆತನು ನಿಂತಾಗ ನಾವು ನಿಲ್ಲಬೇಕು. ಆತನು ನುಡಿದಾಗ ನಾವು ವಿಧೇಯರಾಗಬೇಕು. ನಮ್ಮ ನಿರ್ಧಾರಗಳ ಮುಂಭಾಗದಲ್ಲಿ ಕ್ರಿಸ್ತನನ್ನು ಮತ್ತು ನಮ್ಮ ಆರಾಧನೆಯ ಕೇಂದ್ರದಲ್ಲಿ ದೇವರನ್ನು ಇರಿಸಿದರೆ ಆಗ ನಮ್ಮ ಪ್ರಯಾಣವು ಕ್ರಮಬದ್ಧವಾಗುತ್ತದೆ ಮತ್ತು ನಮ್ಮ ಹೆಜ್ಜೆಗಳು ಸ್ಥಿರವಾಗುತ್ತವೆ. ಆದ್ದರಿಂದ ಪಾಳೆಯದ ಪೂರ್ವ ಭಾಗವು ಕೇವಲ ನಕ್ಷೆಯ ವಿವರವಲ್ಲ, ಅದೊಂದು ಸಂದೇಶ. ದೇವರ ಯೋಜನೆ ಪುನಃಸ್ಥಾಪನೆಯ ಕಡೆಗೆ ಸಾಗುತ್ತದೆ ಎಂದು ಅದು ನಮಗೆ ಹೇಳುತ್ತದೆ. ಯೆಹೂದದ ರಾಜನು ದೇವರ ಜನರನ್ನು ಮುಂದೆ ನಡೆಸುತ್ತಾನೆ ಎಂದು ಅದು ಹೇಳುತ್ತದೆ. ಪಾಪವು ನಮ್ಮನ್ನು ದೂರ ತಳ್ಳುತ್ತದೆ, ಆದರೆ ವಿಮೋಚನೆಯು ಮರಳಿ ತರುತ್ತದೆ ಎಂದು ಅದು ಹೇಳುತ್ತದೆ. ಮತ್ತು ನಮ್ಮ ಪ್ರಯಾಣವು ಪೂರ್ಣಗೊಳ್ಳುವವರೆಗೆ ದೇವರ ಸನ್ನಿಧಿಯ ಕಡೆಗೆ, ದೇವರ ಕ್ರಮದ ಕಡೆಗೆ ಮತ್ತು ಕ್ರಿಸ್ತನ ನಾಯಕತ್ವದ ಕಡೆಗೆ ಸ್ಪಷ್ಟವಾದ ದಿಕ್ಕಿನೊಂದಿಗೆ ಬದುಕಲು ಇದು ನಮ್ಮನ್ನು ಆಹ್ವಾನಿಸುತ್ತದೆ. ಪ್ರಾರ್ಥನೆ. ಪವಿತ್ರ ತಂದೆಯಾದ ಯೆಹೋವನೇ, ನಿನ್ನ ಸಾನ್ನಿಧ್ಯ ಮತ್ತು ನಿನ್ನ ವಿಮೋಚನೆಯ ಬಗ್ಗೆ ನಮಗೆ ಕಲಿಸಲು ನಿನ್ನ ವಾಕ್ಯದಲ್ಲಿ ನೀನು ಇರಿಸಿರುವ ಈ ಮಾದರಿಗಳಿಗಾಗಿ ನಿನಗೆ ವಂದನೆಗಳು. ಪಾಪದ ಮೂಲಕ ಏನನ್ನು ಕಳೆದುಕೊಂಡೆವೋ ಅದನ್ನು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಮೂಲಕ ನೀನು ಪುನಃಸ್ಥಾಪಿಸಿದಕ್ಕಾಗಿ ವಂದನೆಗಳು. ನಾವು ನಿನ್ನ ಕ್ರಮದಲ್ಲಿ ನಡೆಯುವಂತೆ ಮತ್ತು ಗೊಂದಲಕ್ಕೆ ಒಳಗಾಗದಂತೆ ನಮ್ಮ ನಿರ್ಧಾರಗಳ ಮುಂಭಾಗದಲ್ಲಿ ಕ್ರಿಸ್ತನನ್ನು ಇರಿಸು. ಅಲೆಯುವ ಪ್ರತಿಯೊಂದು ಹಾದಿಯಿಂದ ನಮ್ಮ ಹೃದಯವನ್ನು ಮರಳಿ ತರು ಮತ್ತು ದಿನದಿಂದ ದಿನಕ್ಕೆ ನಿನ್ನ ಸಾನ್ನಿಧ್ಯಕ್ಕೆ ನಮ್ಮನ್ನು ಹತ್ತಿರಕ್ಕೆ ನಡೆಸು. ನಮ್ಮ ಈ ಪ್ರಯಾಣವನ್ನು ಸಂತೋಷದಿಂದ ಮುಗಿಸುವವರೆಗೆ ಇಕ್ಕಟ್ಟಾದ ಹಾದಿಯಲ್ಲಿ ನಮ್ಮನ್ನು ನಂಬಿಗಸ್ತನಾಗಿರಿಸು. ಆಮೆನ್.